ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನ ನಾವು ಹೇಗೆ ಉಪಯೋಗ ತೆಗೆದುಕೊಳ್ತೇವೆ ಅದ್ರ ಮೇಲೆ ನಮಗೆ ಅದು ವರವೂ ಆಗುತ್ತೆ, ಶಾಪವೂ ಆಗುತ್ತೆ. ಆದ್ರೆ ಇಲ್ಲಿರುವಂತಹ ಒಬ್ಬ ಮಹಿಳೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ವರವಾಗಿ ತೆಗೆದುಕೊಂಡಿರುವಂತದ್ದು ಅದು ಏನು ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಸದ್ಯ ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗೋವಿನ ಬಡಾವಣೆಯಲ್ಲಿ ನಾನು ಇರುವಂತದ್ದು. ಇಲ್ಲಿರುವಂತಹ ಶಶಿಕಲಾ ಎಂಬ ಮಹಿಳೆ ಕಳೆದ ಒಂದು 2-3 ತಿಂಗಳ ಹಿಂದೆ ಕಿಚ್ಚ ಸುದೀಪ್ ಅವರ ಬಳಿ ಅವರು ಸಹಾಯಕ್ಕೆ ಅಂಗಲ ಹಾಚಿದ್ರು. ನನ್ನ ಮನೆ ಸೋರುತ್ತೆ, ನನ್ನ ಮನೆಗೆ ಸೀಟನ್ನ ಹಾಕಿಸಿಕೊಡಿ ಅನ್ನುವಂತಹ ಒಂದು ಸಹಾಯವನ್ನ ಕೇಳಿದ್ರು. ಆದ್ರೆ ಸಹಾಯ ಮಾಡಿದ್ದು ನಟ ದರ್ಶನ್ ಅವರ ಅಭಿಮಾನಿಗಳು. ಈಗ ಸದ್ಯ ನಾನು ಈಗ ಆ ಮನೆಯ ಮುಂಭಾಗದಲ್ಲಿ ಇರುವಂತದ್ದು. ಸೊ ಈ ಅನ್ನದಾತ ಸೇವಾ ಸಂಸ್ಥೆಯ ಏನು ನಾಗರಾಜ್ ಅನ್ನೋರು ಏನಿದ್ದಾರೆ, ಸೊ ಇವರು ಈ ಸಹಾಯವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಜೊತೆಗೇನು ಸಹಾಯವನ್ನ ಪಡೆದಂತಹ ಮಹಿಳೆ ಇವರೇ ಶಶಿಕಲಾ ಅನ್ನುವಂಥವ್ರು. ಇಲ್ಲೇ ನೀವು ನೋಡ್ತಾ ಇದ್ದೀರಿ. ಈ ಒಂದು ದೃಶ್ಯ ಯಾವುದು ಅಂತಂದ್ರೆ, ಮೊದಲು ಹಿಂದೆ ಹಂಚು ಇತ್ತು, ಅಂದ್ರೆ ಈ ಸಂಪೂರ್ಣವಾಗಿ ಹಂಚು ಒಡೆದೋಗಿದ್ವು. ಆದ್ರೆ ಈಗ ತಗಡಿನ ಸೀಟು ಬರುವ ಮೂಲಕ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಈಗ ನಾನು ಮನೆ ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಹೇಗೆ ಬದಲಾವಣೆ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗುವಂಥದ್ದು. ಇಲ್ಲೇ ನೀವು ನೋಡ್ತಾ ಇದ್ರಿ, ನೀವು ಸಂಪೂರ್ಣವಾಗಿ ಇಲ್ಲಿ ಸೋರ್ತಾ ಇತ್ತು ಈ ಮನೆ, ಆದ್ರೆ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಸೊ ಹೀಗಾಗಿ ನಮಗ್ ನೋಡೋದಕ್ಕೂ ಅದು ಖುಷಿ ಆಗುತ್ತೆ. ಈ ಒಂದು ಸುದ್ದಿಯನ್ನ ನಮಗೂ ಹೇಳೋದಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಸೊ ಹೀಗಾಗಿ ನಮಗೆ ಒಂದು ಗ್ಯಾರಂಟಿ ನ್ಯೂಸ್ಗೂ ಕೂಡ ಎಂತಂದ್ರೆ ಇದು ಸಾರ್ಥಕವಾಗಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ವಾಹಿನಿ ಮಾಡಿದೆ. ಕಾರಣ ಸೊ ಇಲ್ಲಿ ಏನಂತಂದ್ರೆ ಗ್ಯಾರಂಟಿ ನ್ಯೂಸ್ ಏನಂತಂದ್ರೆ ಈ ಒಂದು ಸಂಬಂಧ ಸುದ್ದಿಯನ್ನ ಬಿತ್ತಾರ ಮಾಡಿತ್ತು. ಹೀಗಾಗಿ ಈ ಒಂದು ವರದಿಯ ಬೆನ್ನಲ್ಲೇ ಇದನ್ನು ನೋಡಿರ್ತಕ್ಕಂಥ ಏನು ಅಭಿಮಾನಿಗಳು ಏನಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಅಥವಾ ಬೇರೆ ನಟರ ಅಭಿಮಾನಿಗಳು ಏನಂತಂದ್ರೆ ಈ ಒಂದು ವರದಿಯನ್ನ ನೋಡಿ ಅವರು ಸಹಾಯ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ನಾನು ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ. ಹಿಂದೆ ಸೋರ್ತಾ ಇತ್ತು, ಆದ್ರೆ ಈಗ ಮಳೆ ಗಾಳಿಗೂ ಕೂಡ ಏನಂತಂದ್ರೆ ಬಗ್ಗದ ಮನೆಯನ್ನ ಏನು ಅನ್ನದಾತ ಸೇವಾ ಸಂಸ್ಥೆಯವರು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಮಾಡ್ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ. ಅಮ್ಮ, ಇವಾಗ ಮನೆ ನೋಡ್ತಾ ಇದ್ರಿ, ಬದಲಾಗ್ಬಿಟ್ಟಿದೆ, ಎಷ್ಟು ಖುಷಿ ಆಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಿ? ನಂಗೆ ಖುಷಿಯಲ್ಲಿ ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಿಲ್ಲ ಸರ್. ಅವರು ಇಷ್ಟು ಸಹಾಯ ಮಾಡಿದಾರಂದ್ರೆ ಈ ಕಾಲದಲ್ಲಿ ಯಾರು ಮುಂದ್ ಬರಲ್ಲ ಸಹಾಯ ಮಾಡಕ್ಕೆ. ನಾನು ಸುದೀಪ್ ಸರಿಗೆ ಹೆಲ್ಪ್ ಕೇಳಿದ್ದು ಸುಮಾರು 3 ತಿಂಗಳೇ ಆಗಕ್ ಬಂತು. ಯಾರು ಮುಂದೆ ಬರ್ಲಿಲ್ಲ ಸರ್. ಇದು ವೈರಲ್ ಆಗಿ 3 ದಿವಸದಲ್ಲಿ ನಾಗರಾಜ್ ಸರ್ ಅನ್ನದಾತ ಅವ್ರ ಸಂಸ್ಥೆಯವರು ಅವರು ಯಾವ್ದು ಹೀರೋ ಫ್ಯಾನು ಅಂತ ಹೇಳಿಲ್ಲ ಸರ್. ನನ್ನ ಮುಂದೆ ನಮಗೆಲ್ಲ ಹೀರೋ ಒಂದೇ ಅಮ್ಮ ಅಂತೇಳಿ ಸುಮಾರು ಎಲ್ಲ ಸೋರಿ ಅಂದ್ರೆ ಮನೆ ಎಲ್ಲ ಹದ್ಗೆಟ್ಟು ಹೋಗಿತ್ತು. ಈಗ ನಮ್ಮ ಮನೆ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನಮಗೆ ಖುಷಿಯಲ್ಲಿ ನಾವು ಏನು ಕಣ್ಣೀರ್ ಹಾಕ್ಬೇಕೋ ಅಥವಾ ನಗಾಡ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಸರ್. ಆದ್ರೆ ಸುದೀಪ್ ಸರಿಗೆ ಇದು ಇನ್ನೂವರೆಗೂ ಮುಟ್ಟಿಲ್ಲ ಅನ್ಕೊಂತೀನಿ. ನನ್ಗೆ ಬೇಜಾರೇನ್ ಆಗಿಲ್ಲ ಸರ್. ಸುದೀಪ್ ಅವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತೆ ದರ್ಶನ್ ಸರ್ ಅಭಿಮಾನಿಗೂ ದರ್ಶನ್ ಸರಿಗೂ ಧನ್ಯವಾದ ತಿಳಿಸ್ತೀನಿ. ನಮ್ಮ ಮನೆ ಇವಾಗ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಅವ್ರಿಗೆ ಧನ್ಯವಾದ ನಾಗರಾಜ್ ಸರಿಗೆ. ಸೊ ಇದಿಷ್ಟು ಕೃತಜ್ಞತೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವರಿಗೆ ಸಹಾಯ ಮಾಡಿರ್ತಕ್ಕಂಥವ್ರು ಅಂದ್ರೆ ರಾಣೆಬೆನ್ನೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತವ್ರು, ಜೊತೆಗೆ ಒಂದು ಸೇವಾ ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಒಂದು ಪಕ್ಕ ಅಭಿಮಾನಿ ಆಗಿರುವಂತದ್ದು. ₹1 ಯಾರು ಕೊಡೋದಲ್ರಿ ಈಗಿನ ಸಮಯದಲ್ಲಿ. ಅಂತದ್ರೊಳಗಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ನಿಜಕ್ಕೂ ಇದು ಮಾದರಿ ಕೆಲಸ, ಅಪ್ರಿಶಿಯೇಟ್ ಮಾಡುವಂತದ್ದು. ಕೇಳ್ತಾ ಹೋಗ್ತೀನಿ ಸರ್, ಯಾಕೆ ಮಾಡ್ಬೇಕಂತ ಅನಿಸ್ತು? ₹1 ಯಾರು ಕೊಡಲ್ಲ ಸರ್ ಈ ಸಂದರ್ಭದಲ್ಲಿ. ನೀವು ಲಕ್ಷಾಂತರ ರೂಪಾಯಿ ಸುರಿದು ಇದನ್ನ ಮಾಡಿದ್ರಿ, ಯಾಕೆ ಮಾಡ್ಬೇಕು ಅನಿಸ್ತು? ಎಷ್ಟು ತೃಪ್ತಿ ಇದೆ ಇವಾಗ? ಸರ್, ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಂದು ಅನ್ನದಾತ ಸೇವಾ ಸಂಸ್ಥೆ ಆಲ್ರೆಡಿ 3 ವರ್ಷ ಆಯ್ತು ನಾವು ಓಪನ್ ಮಾಡಿ. ನಾ ದುಡಿದ್ರಲ್ಲಿ 50% ಬಡವರಿಗೆ ಅಂತಾನೆ ಮಾಡ್ತಾ ಇರ್ತೀನಿ. ದರ್ಶನ್ ಸರ್ದು ಏನೇ ಇದ್ರು ಅವ್ರ ಬರ್ತಡೇ ಆಯ್ತು, ಅವ್ರ ಬರ್ತಡೇ ಇದ್ದಾಗ ನಾವು ಎಲ್ಲ ಫಂಕ್ಷನ್ ಮಾಡ್ತೀವಿ. ಹಂಗೆ ನಮ್ದು ಹೇಳ್ಬೇಕಂದ್ರೆ ದರ್ಶನ್ ಸರ್ ಇಂಪ್ರೆಷನ್ ಅಂದ್ರೆ ಯಾವ ತರ ಅಂತಂದ್ರೆ, ಅವರು ಬಡವ್ರಿಗೆ ಯಾವ ತರ ಸಹಾಯ ಮಾಡ್ತಾರಲ್ಲ ಅನ್ನೋದು ನಮ್ಮ ಮನಸ್ಸಿನ ಭಾವನೆ ಹುಟ್ಟಿ ನಾನು ಮಾಡ್ಬೇಕನ್ನಿಸ್ತು. ಹಂಗಾಗಿ ನಾವು ನಮ್ಮ ಫಂಡ್ ಎಲ್ಲಿ ಕಲೆಕ್ಟ್ ಮಾಡಲ್ಲ, ಅನ್ನದಾತದ ನಾ ದುಡಿದ್ರಲ್ಲಿ 50% ಅಂತ ಮಾಡ್ತೀವಿ. ಈ ಅಮ್ಮಂದು ವಿಡಿಯೋ ವೈರಲ್ ಆಯ್ತು. ನನಗೆ ಪರಿಚಯದ ಹುಡುಗ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದ. ಆ ಹುಡುಗನ ಕೇಳಿದೆ, ನಮ್ಮ ಅಕ್ಕಾರೆ ಆಗ್ಬೇಕಣ್ಣ ಅವ್ರ ಅಂತ ಇದ್ರು. ಆಯ್ತಪ್ಪ, ನನ್ನ ಕಡೆದು ಏನಾಗುತ್ತೆ ಅದನ್ನು ಸಹಾಯ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಅವ್ರಿಗೆ ಅವತ್ತು ಬಂದು 50,000 ಕೊಟ್ಟಿದ್ದಂತ ಕರೆನೆ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿ, ಸರ್ ನಮಗೆ ಈ ಕಡೆಯಿಂದ ಯಾವುದು ಹೆಲ್ಪ್ ಬರ್ತಾ ಇಲ್ಲ, ಹೆಂಗ್ ಮಾಡ್ಬೇಕು ಸರ್ 50,000ದಲ್ಲಿ ಅಂತಂದ್ರೆ, ಏನಾಗ್ಲಮ್ಮ ಅದು ಎಷ್ಟಾಗಲಿ ನಾನು ಕೊಡ್ತೀನಿ, ನೀವು ಮಾಡುತ್ತಾ ಇದೆ. ಅವಾಗ ಅವರು ಧೈರ್ಯ ಮಾಡಿದ್ರು. ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರೆ. ಸರ್, ಇವಾಗ ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ತೃಪ್ತಿ ಇದೆ ಸರ್? ಇದೊಂದಿಗೆ ನಾನು ಕೆಲಸ ಮಾಡಿದ್ನಪ್ಪ, ಇದೊಂದು ಪುಣ್ಯದ ಕೆಲಸ ಅಲ್ವಾ? ನಿಮಗೆ ಇದು ಎಷ್ಟು ಸಂತೋಷ ಆಗ್ತಾ ಇದೆ? ಬೇರೆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಟಾಕ್ ವಾರ್ಗಳ ಮಧ್ಯೆ?
ನಿಮಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲೋ ಊಟಕ್ಕೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ. ಅದು ಒಂದು ಅರ್ಧ ತಾಸಿಂದು ಖುಷಿ, 10,000 ಖರ್ಚು ಮಾಡಲಿ, 20,000 ಖರ್ಚು ಮಾಡಲಿ, ಈ ಥರ ಯಾರೋ ಬಡವರಿಗೆ ಹಸ್ಕಂದರಿಗೆ ಒಂದು ತುತ್ತು ಅನ್ನ ಹಾಕಿದೆ ಅಂದರೆ ಅದು ಸಾಯೋವರೆಗೂ ತೃಪ್ತಿ ಇರುತ್ತೆ. ನಮ್ಮ ಮಕ್ಕಳ ಮರಿಗೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಟಾರ್ ವಾರ್ ಅಂತಂದು ಹೇಳ್ತಾನಲ್ಲ, ಸ್ಟಾರ್ ವಾರ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲರೂ ನಮ್ಮ ಕರ್ನಾಟಕದವರೇ, ಎಲ್ಲರೂ ನಮ್ಮ ಹೀರೋಗಳೇ. ನಾನು ಇವಾಗ ದರ್ಶನ್ ಸರ್ದು ಏನು 2-3 ಫಿಲ್ಮ್ ನೋಡ್ಬೋದು. ಈಗ ಮಾರ್ಕ್ ನಾವು ರೀಸೆಂಟಾಗಿ ನಾವು ನೋಡ್ಕೊಂಡ್ಬಂದ್ವಿ. ಯಾವ ಹೀರೋಗಳದ್ದು ಬಿಡಲ್ಲ, ಎಲ್ಲರೂ ನಮ್ಮವರೇ. ನಾವು ಬೆಳೆಸಿದ್ರೆ ನಮ್ಮ ಹೀರೋಗಳು ಎಲ್ಲರೂ ಚೆನ್ನಾಗಿ ಬೆಳೀತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾರೆ ಅಂತ ನಮ್ಮೆಲ್ಲ ಇರಬೇಕು. ನಾವು ಯಾರು ಪಾಕಿಸ್ತಾನದಲ್ಲಿಲ್ಲ, ಇಂಡಿಯಾದಲ್ಲೇ ಇದ್ದೇವೆ. ಥ್ಯಾಂಕ್ ಯು. ಸೊ ನಿಜಕ್ಕೂ ಕೂಡ ಇವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಯಾರು ಪಾಕಿಸ್ತಾನದಲ್ಲಿ ಇಲ್ಲ ಸರ್, ನಾವೆಲ್ಲ ಇಂಡಿಯಾದಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ, ಎಲ್ಲ ನಟರು ನಮ್ಮವರೇ ಅನ್ನುವಂಥದ್ದು. ಜೊತೆಗೆ ಈ ಒಂದು ಕೆಲಸ ಎಲ್ಲರಿಗೂ ಕೂಡ ಮಾದರಿ ಆಗುವಂಥದ್ದು. ಒಬ್ಬರಿಗೆ ಸಹಾಯ ಮಾಡುವಂತಹ ಅವಕಾಶ ಯಾರಿಗೂ ಸಿಗೋದಿಲ್ಲ, ಆದರೆ ಇವ್ರಿಗೆ ಸಿಕ್ಕಿದೆ. ಇವಾಗ ದೇವರು ಮೆಚ್ಚೋ ಒಂದು ಕೆಲಸವನ್ನು ಮಾಡಿದರೆ. ನಿಜಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹೀರೋ ಅನ್ನುವಂಥವ್ರಿಗೆ ಇದು ನಿಜವಾದ ಉತ್ತರ ಅಂತಲೇ ಹೇಳ್ಬೋದು. ಯಾರೇ ನಟರಾಗಲಿ, ಅವ್ರು ಏನೇ ತಪ್ಪನ್ನ ಮಾಡಿರಲಿ ಅಥವಾ ಏನೇ ಸರಿಯನ್ನ ಮಾಡಿರಲಿ, ಅದು ಅವ್ರ ವೈಯಕ್ತಿಕ ವಿಚಾರ. ಆದರೆ ಅದು ಯಾವುದನ್ನು ಇಟ್ಕೊಳ್ಳಾರ್ದೇ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸವನ್ನ ಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಓರ್ವ ಬಡ ಮಹಿಳೆಗೆ ಸಹಾಯ ಮಾಡಿದ್ದು ನಿಜಕ್ಕೂ ಕೂಡ ಗ್ಯಾರಂಟಿ ನ್ಯೂಸ್ ಇದೊಂದು ಹೆಮ್ಮೆ ಪಡುವಂಥದ್ದು, ಜೊತೆಗೆ ಶ್ಲಾಘನೆ ಮಾಡುವಂಥದ್ದು. ಹಾವೇರಿಯಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.